ಬೆಳ್ತಂಗಡಿಯ ದಿಡುಪೆಯಿಂದ ಸಂಸ್ಥೆ ರಸ್ತೆಯನ್ನ ಮಾಡಲು ಶೀಘ್ರದಲ್ಲೇ ಅಧಿಕಾರಿಗಳನ್ನ ಕರೆದು ಮಾತನಾಡುತ್ತೇನೆ ಎಂದು ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಹೇಳಿದರು. ಅವರು ಬೆಳ್ತಂಗಡಿ ತಾಲೂಕಿನ ಎಳನೀರು ಪ್ರದೇಶದಲ್ಲಿ ರಸ್ತೆಯನ್ನು ವೀಕ್ಷಿಸಿ ಮಾತನಾಡಿದರು. ಕಲಸ ಹೊರನಾಡು ಈ ಪ್ರದೇಶದ ಜನರಿಗೆ ಹಾಸ್ಪಿಟಲ್, ವಿದ್ಯಾಭ್ಯಾಸ ಹಾಗೂ ವಿವಿಧ ಕ್ಷೇತ್ರಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೋಗಲು ಇದು ಬಹಳ ಹತ್ತಿರ ಇರುವುದರಿಂದ ಈ ರಸ್ತೆಯನ್ನು ಸರಿಪಡಿಸಲು ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳನ್ನು ಹಾಗೂ ಸಚಿವರನ್ನು ಭೇಟಿ ಮಾಡಿ ಕೂಡಲೇ ಪರಿಹಾರ ಕೈಗೊಳ್ಳುವುದಾಗಿ ಹೇಳಿದರು. ಯಾರು ಇಲ್ಲಿ ಎಲ್ಲರೂ ನಿಮಗೆ ಗೊತ್ತಿರೋ ಹಾಗೆ ಗಿರಿಜನರೇ ಇಲ್ಲಿ ಹೆಚ್ಚು ಕಡಿಮೆ ಇರೋದು. ಯಾರು ಅರಣ್ಯ ಹಾಳು ಮಾಡ್ಲಿಕ್ಕೆ ಯಾರು ಇಲ್ಲಿ ಕೂತಿಲ್ಲ. ಎಲ್ಲರೂ ಅರಣ್ಯ ಅದನ್ನೇ ಅಷ್ಟೇ ಪ್ರೀತಿಯಿಂದನೇ ನೋಡ್ಕೊಂಡು ಬಂದಿರೋರು. ಯಾರು ಇಲ್ಲಿ ಆ ಥರ ನಿಮ್ಗೆ ಅಪವಾದನೂ ಸಿಗೋದಿಲ್ಲ. ಏನಿದ್ರೇನು ಸ್ವಲ್ಪ ಇದನ್ನ ಹಂದಿ ಹೊಡೆಯೋದು ಆ ಥರ ಇದೆ. ಬೆಳೆಗೆ ಏನಾಗಿದೆ, ಇಲ್ಲಿದ್ದ ಹಂದಿಗಳೆಲ್ಲ ಊರಿಗೆ ಬಂದ್ಬಿಟ್ಟು ಅರಣ್ಯ ರಕ್ಷಣೆ ಮಾಡ್ತಾರೆ. ಹೇಳ್ತಾ ಇರೋದು ನಾನು. ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಅವರು ಮೊನ್ನೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಏನು ಬೆಳಗಾಮಲ್ಲಿ ಅಧಿವೇಶನ ನಡೆಯಿತು, ಆಗ ಈ ಒಂದು ರೋಡಿನ ಪ್ರಸ್ತಾಪ ನನ್ನ ಹತ್ರ ಮಾಡಿದ್ರು. ಅವ್ರು ಹೇಳಿದ್ರು, ನೀವು ಒಂದು ಸತಿ ಈ ಒಂದು ರೋಡ್ ಬಗ್ಗೆ ಗಮನ ಹರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ರೋಡ್ ಹೋಗೋದು ಅವರ ಕ್ಷೇತ್ರದ ಮೂಲಕ ಹಾದಿಯಾಗಿ, ಆದರೆ ಅದರಿಂದ ನಮ್ಮ ಕ್ಷೇತ್ರದ ಜನಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂತ. ಏನೀಗ ನಾವು ಘಾಟ್ ಸೆಕ್ಷನಲ್ಲಿ ಹೋಗಬೇಕಾಗಿದೆ, ತುಂಬ ಎಷ್ಟು ಆಲ್ಮೋಸ್ಟ್ ಧರ್ಮಸ್ಥಳ ಹೋಗ್ಲಿಕ್ಕೆ ಎಷ್ಟು ಕಿಲೋಮೀಟರ್? 110 ಕಿಲೋಮೀಟರ್ ಆಗ್ತಾ ಇದೆ. ಅದು ಶಾರ್ಟಲ್ಲಿ ಆಗುತ್ತೆ ಅಂತ. ಅದರಿಂದ ಏನು ಪ್ರಯೋಜನ ಅಂದರೆ, ಒಂದು ನಮ್ಮಲ್ಲಿ ತುಂಬ ಜನ ಒಂದು ಹಾಸ್ಪಿಟಲ್ ವ್ಯವಸ್ಥೆಗೆ ಆ ಕಡೆಗೆ ಹೋಗ್ತಾರೆ. ಎರಡು, ಒಂದು ಎಜುಕೇಷನಿಗೆ ಹೋಗ್ತಾರೆ. ಮೂರನೇದು ಒಂದು ರೀತಿ ಟ್ರೇಡ್ ತುಂಬ. ಮತ್ತು ಇನ್ನೊಂದು ಲಾಸ್ಟ್ ಅಂದರೆ ಟೂರಿಸಮ್ದು. ಯಾಕಂದರೆ ಏನು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅದ್ರ ಹಾದಿ ಇಲ್ಲಿಗೆ ಕಳಸೇಶ್ವರ, ಹೊರನಾಡು ಮತ್ತು ಶೃಂಗೇರಿಗೆ ಹೋಗಲಿಕ್ಕೆ ಒಂದು ತುಂಬ ಜನ ಆ ಒಂದು ಹಾದಿಯಲ್ಲಿ ಬರ್ತಾರೆ. ಅದಕ್ಕೂ ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ ಈ ರಸ್ತೆ ಮೂಲಕ ಸಂಚಾರ ಒಂದು ನಾವು ಜನ ಪರವಾಗಿ ಮಾಡಿದ್ರೆ ಅಂತ ಅವರು ಒಂದು ಚಿಂತನೆ ನನ್ನ ಮುಂದೆ ಪ್ರಸ್ತಾಪ ಇಟ್ಟರು. ಅದಕ್ಕೆ ಆಯಿತು, ನಾನು ಬಂದು ಖುದ್ದಾಗಿ ನೋಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಅವರ ಒಂದು ಒಳ್ಳೆ ಯೋಚನೆಗೆ ನಾನು ಒಂದು ಇದು ಕೊಡೋಣ ಅಂತ, ಅವರಿಗೆ ಸಾಥ್ ಕೊಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಅದಕ್ಕೆ ಅವ್ರ ಜೊತೆ ನಾನು ಮಾತಾಡಿ ಒಂದು ಟೈಮ್ ಫಿಕ್ಸ್ ಮಾಡಿಬಿಟ್ಟು ಎಲ್ಲ ಅಧಿಕಾರಿಗಳನ್ನೂ ಕೂಡ ಕರೆಸಿ, ಮತ್ತು ನಮ್ಮ ಎರಡು ಭಾಗದ ಮುಖಂಡರುಗಳು ಕೂಡ ಇಲ್ಲಿ ಬಂದಿದ್ದಾರೆ. ಯಾಕಂದರೆ ನಮ್ಮ ಮೂಲ ಉದ್ದೇಶ ಇಬ್ಬರು ಬೇರೆ ಬೇರೆ ಪಕ್ಷದವರು, ಆದರೆ ಜನಹಿತಕ್ಕೋಸ್ಕರ ನಮ್ಮ ಒಂದು ಪ್ರಯತ್ನ ಇದು. ಆ ಪ್ರಯತ್ನಕ್ಕೆ ನಾವು ಜೊತೆಯಾಗಿ ಕೆಲಸ ಮಾಡಿದರೆ ಒಂದು ಏನಾದರೂ ಪರಿಹಾರ ಅಥವಾ ಒಂದು ಪ್ರತಿಫಲ ಈಡೇರುತ್ತೆ ಅಂತ ನನ್ನ ನಂಬಿಕೆ. ಸೊ ಇನ್ನು ನೆಕ್ಸ್ಟು ಈಗ ನಾವು ವೈಲ್ಡ್ ಲೈಫ್ DFO ಹತ್ರ ಮಾತಾಡಿದ್ದೀವಿ. ಅವರು ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬಂದು ಚಾರ್ಜ್ ತೊಗೊಂಡಿದ್ದಾರೆ. ಸೊ ಅದನ್ನು ನಾವು ಮುಂದೆ ಅರಣ್ಯ ಮಂತ್ರಿಗಳ ಮುಂದೆ ಪ್ರಸ್ತಾಪ ಇಡಬೇಕು. ಮತ್ತು ಅಲ್ಲಿ ಮೇಲ್ಮಟ್ಟದ ಅಧಿಕಾರಿಗಳನ್ನೂ ಕರೆಸ್ಬಿಟ್ಟು ಜಂಟಿಯಾಗಿ ಒಂದು ಸಭೆ ಮಾಡಿ ಈ ಒಂದು ರೋಡಿನ ವಿಚಾರ ಅವ್ರ ಮುಂದೆ ಇಟ್ಬಿಟ್ಟು ಹೇಗೆ ಇದನ್ನು ಬಗೆಹರಿಸಬಹುದು ಅಂತ ನಾವು ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ದೀವಿ. ಇದೇ ವೇಳೆ ಮಾತನಾಡಿದ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಅವರು, ಎಳನೀರು ಸಂಸ್ಥೆ ದಿಡುಪೆ ರಸ್ತೆಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಲಾಗಿದೆ. ಇವತ್ತು ನಾನು ಹಾಗೂ ಮೂಡಿಗೆರೆ ಕ್ಷೇತ್ರದ ಶಾಸಕರಾದ ನಯನಾ ಮೋಟಮ್ಮನವರು ಎಲ್ಲ ಅಧಿಕಾರಿಗಳ ಜೊತೆ ಸಭೆ ಕರೆದು ಮಾತನಾಡಿ ಶೀಘ್ರವೇ ರಸ್ತೆಯನ್ನು ನಿರ್ಮಿಸಲು ವ್ಯವಸ್ಥೆ ಮಾಡಲಾಗುವುದು ಎಂದರು. ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡಬೇಕೆನ್ನುವ ಕಾರಣಕ್ಕೋಸ್ಕರ ನಾನು ನಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕರಲ್ಲಿ ನಯನಾ ಮೋಟಮ್ಮ ಅವರಲ್ಲಿ ನಮ್ಮ ಬೆಳಗಾಂ ಅಧಿವೇಶನ ಸಂದರ್ಭದಲ್ಲಿ 2 ಸಲ ಹೋಗಿ ಮಾತಾಡಿದೆ. ನೋಡಿ, ನಮ್ಮ ಮತ್ತು ನಿಮ್ಮ ಈ 2 ಕ್ಷೇತ್ರದ ನಡುವೆ ಮತ್ತು 2 ಕ್ಷೇತ್ರದ ನಡುವೆ ಇರತಕ್ಕಂಥ ಈ ರಸ್ತೆಯನ್ನು ಒಂದು ಪೂರ್ಣಗೊಳಿಸಿದರೆ ಕೇವಲ ನಮ್ಮ 2 ಕ್ಷೇತ್ರದ ಜನರಿಗೆ ಮಾತ್ರ ಅನುಕೂಲ ಅಲ್ಲ, ಇಡೀ ರಾಜ್ಯದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಇದೊಂದು ರಸ್ತೆ ಆಗೋದ್ರಿಂದಾಗಿ ತಾವು ಸಹ ಒಂದು ಸಲ ಬಂದು ವೀಕ್ಷಣೆ ಮಾಡಿದರೆ ನಾವು ಜೊತೆಯಾಗಿ ಇದನ್ನು ಯಾವುದೇ ರಾಜಕೀಯ ಹಿತಾಸಕ್ತಿಯನ್ನು ಬದಿಗಿಟ್ಟು ಜನರ ಹಿತಾಸಕ್ತಿ ಎನ್ನುವ ಕಾರಣಕ್ಕೋಸ್ಕರ ನಾವು ಇದನ್ನು ಮಾಡಬೇಕು ಎನ್ನುವಂಥ ಒಂದು ಮಾತನ್ನು ಹೇಳಿದಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡ್ರು. ನಾನು ಬರ್ತೇನೆ, ನೋಡ್ತೇನೆ ಅಂತ ಹೇಳಿ ಇವತ್ತು ಅವರು ಬಂದಿದ್ದಾರೆ. ಪ್ರಾಯಶಃ ನನಗೆ ಇವತ್ತು ವಿಶ್ವಾಸ ಇದೆ, ನಾನು ಮತ್ತು ನಯನಾ ಮೋಟಮ್ಮ ಅವರು ಸೇರಿಕೊಂಡು ಇವತ್ತು ಹೊಸ DFO ಅವರು ಅಧಿಕಾರ ವಹಿಸಿಕೊಂಡು ಸಹ ಇವತ್ತಿನ ಇನ್ಸ್ಪೆಕ್ಷನ್ ಸಂದರ್ಭದಲ್ಲಿ ಬಂದಿದ್ದರು. ಅವರು ಸಹ ಮಾತು ಕೊಟ್ಟಿದ್ದಾರೆ, ನಾವು ನಮ್ಮ ಕಡೆಯಿಂದ ಅರಣ್ಯ ಇಲಾಖೆಯಿಂದ ಯಾವ ರೀತಿಯಾಗಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ.
ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೇವೆ ಅನ್ನುವಂಥದ್ದನ್ನು ನಮ್ಮ ಅರಣ್ಯ ಸಚಿವರು ಸಹ ಭಾಳ ಪಾಸಿಟಿವ್ ಆಗಿರ್ತಕ್ಕಂಥ ಅರಣ್ಯ ಸಚಿವರು ಅವರು ನಾನು ಅನೇಕ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ. ಆ ಕಾರಣದಿಂದಾಗಿ ಒಂದು ಜಂಟಿ ಸಭೆಯನ್ನು ಮಾಡಿದರೆ ನಮ್ಮ ನಯನಾ ಮೋಟಮ್ಮ ಅವರು ಸಚಿವರು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ PCCF ಮತ್ತು ಅದಕ್ಕೆ ಸಂಬಂಧಪಟ್ಟಂಥ DFಗಳು ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಉಳಿದಿರ್ತಕ್ಕಂಥ 5 ಕಿಲೋಮೀಟ್ರನ್ನು ಯಾವ ರೀತಿಯಾಗಿ ಪೂರ್ಣಗೊಳಿಸುವುದು ಎನ್ನುವಂಥದ್ದಕ್ಕೆ ಒಂದು ಸಭೆಯ ಮೂಲಕ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ನಾವು ಬಂದಿದ್ದೇವೆ. ಪ್ರಾಯಶಃ ಇಲ್ಲಿಯ ಎಲ್ಲ ಇದಕ್ಕೆ ದೇವರ ಆಶೀರ್ವಾದ ಬೇಕು. ಯಾಕಂತ ಹೇಳಿದರೆ ನಾವು ಮಾಡ್ತಕ್ಕಂಥ ಕಾರ್ಯ ನಮಗಿಂತ ಹೆಚ್ಚಾಗಿ ಸುಬ್ರಹ್ಮಣ್ಯದ ದೇವರು, ಧರ್ಮಸ್ಥಳದ ದೇವರು, ಕಲಶೇಶ್ವರ ದೇವರು, ಹೊರನಾಡಿನ ದೇವರು, ಶೃಂಗೇರಿಯ ದೇವರು, ಈ ಎಲ್ಲ ದೇವರಿಗೆ ರಾಜ್ಯದ ವಿದೇಶದಿಂದ ಬರ್ತಕ್ಕಂಥ ದೇಶದಿಂದ ಬರ್ತಕ್ಕಂಥ ಭಕ್ತರಿಗೂ ಸಹ ಭಾಳ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ. ಖಂಡಿತ ಆ ದೇವರ ಆಶೀರ್ವಾದದಿಂದಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಗಳಿಗೆ ಅವಕಾಶ ಮಾಡಿಕೊಡದೆ ನಾವೆಲ್ಲರೂ ಜನಹಿತಕ್ಕಾಗಿ ಕೆಲಸ ಮಾಡ್ತೇವೆ ಅನ್ನುವಂಥ ದೃಷ್ಟಿಯಲ್ಲಿ ನಾನು ಮತ್ತು ನಯನಾ ಮೋಟಮ್ಮ ಅವರು ಈ ಕಾರ್ಯವನ್ನು ಖಂಡಿತವಾಗಿ ನಮ್ಮಿಂದ ಏನು ಸಾಧ್ಯ ಇದೆ ಆ ಸಾಧ್ಯತೆಯ ಆಧಾರದಲ್ಲಿ ಕೆಲಸ ಮಾಡ್ತೇವೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೇನೆ. ಕುದುರೆಮುಖ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವರಾಮ್ ಬಾಬು ಮಾತನಾಡಿದರು. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ನಮ್ಮ ಕುದುರೆಮುಖ ವನ್ಯಜೀವಿ ವಿಭಾಗದಿಂದ ಇವತ್ತು ನಮ್ಮ RFO CCF ಎಲ್ಲರೂ ಮತ್ತು ನಮ್ಮ ಇಬ್ಬರು ಶಾಸಕರುಗಳು ಜೊತೆಗೆ ನಾವು ಕ್ಷೇತ್ರ ತಪಾಸಣೆಯನ್ನು ಇವತ್ತು ಮಾಡಿದ್ದೀವಿ. ದಿಡುಪೆ ಮತ್ತು ನಮ್ಮ ಫಾಲ್ಸಿಗೆ, ಎಳ್ನೀರು ಫಾಲ್ಸಿಗೆ ರಸ್ತೆ ಬಗ್ಗೆ ಭಾಳಷ್ಟು ವಿಷಯಗಳು ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಶಾಸಕರ ಜೊತೆಗೆ. ಮತ್ತು ಶಾಸಕರು ಇಬ್ಬರ ಜೊತೆಗೆ ಮತ್ತು ನಮ್ಮ ಮಿನಿಸ್ಟರ್ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಇದರದ ಬಗ್ಗೆ ಸೂಕ್ಷ್ಮವಾದ ನಾವು ಒಂದು ನಿರ್ಧಾರ ತಗೋಬೇಕು ಅಂತ ಶಾಸಕರವರು ಹೇಳಿದ್ದಾರೆ. ಅದರ ಪ್ರಕಾರ ನಾವು MLAs ಮತ್ತು ಎಲ್ಲ ಮಿನಿಸ್ಟರ್ ಜೊತೆಗೆ ಒಂದು ಮೀಟಿಂಗ್ ಮಾಡಿ, ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡಿ ಮುಂದಿನ ಕ್ರಮ ಏನು ಮಾಡೋದು ಅಂತ ನಾವು ಶಾಸಕರಿಗೆ ತಿಳಿಸ್ತೀವಿ. ಶಾಸಕರುಗಳ ಜೊತೆ 2 ಕ್ಷೇತ್ರದ ಮುಖಂಡರು ಹಾಗೂ ಅರಣ್ಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸತೀಶ್, V4 ನ್ಯೂಸ್, ಬೆಳ್ತಂಗಡಿ.